Hello friends, welcome back to Ammu Gombe Fashion. ಇವತ್ತಿನ ವಿಡಿಯೋದಲ್ಲಿ ಏನಿರ್ತಿದ್ರೆ ಅವತ್ತು ನಾನು ಹೊಸ ಮಿಷಿನ್ ನಂದು ಹಳೆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಹೊಸ ಮಿಷಿನ್ ತಂದು ಅದನ್ನೆಲ್ಲ ಫಿಟ್ ಮಾಡಿಸ್ಕೋಬೇಕು ಅಂತ ಹೇಳಿದ್ದೆ. ಏನಂದರೆ ಪ್ಲಗ್ ಬಾಕ್ಸ್ ಎಲ್ಲ ಇರಲಿಲ್ಲ. ಸೊ ನಾನು ಅದನ್ನೆಲ್ಲ ಹೊಸದಾಗಿ ಫಿಟ್ ಮಾಡಿಸಿ ಯಾವ ಥರ ನಾನು ಆರ್ಗನೈಸ್ ಮಾಡಿದ್ದೀನಿ ಮಿಷಿನ್ಗಳನ್ನ ಅನ್ನೋದನ್ನ ತೋರಿಸ್ಕೊಡ್ತೀನಿ. ನಾವು ಎಲೆಕ್ಟ್ರಿಷಿಯನ್ನ ಕರೆಸಿದ್ವಿ. ಪಾಪ ಅವ್ರೂ ಎಲ್ಲೋ ಬೇರೆ ಕಡೆ ಕೆಲಸ ಮುಗಿಸ್ಕೊಂಡು ಸಂಜೆ ಟೈಮೇ ಬಂದು ನಮಗೆ ಅದೇ ಪ್ಲಗ್ ಬಾಕ್ಸ್ ಎಲ್ಲ ಹಾಕಿಸ್ಬೇಕಿತ್ತಲ್ಲ. ಅಂದರೆ ಫ್ರೆಂಡ್ಸ್, ರಾಲ್ಸನ್ ಮಿಷಿನ್ ಆಗಿರ್ಬೋದು, ಜಾಕ್ ಮಿಷಿನ್ ಆಗಿರ್ಬೋದು, ಇದಕ್ಕೆಲ್ಲ ನಮಗೆ ಬಿಗ್ ಸೈಜ್ ಪ್ಲಗ್ ಪಾಯಿಂಟ್ಸ್ ಬೇಕಾಗುತ್ತೆ. ಅಂದರೆ ನಾರ್ಮಲ್ 3 ಪಿನ್ ಹಾಕ್ತೀವಲ್ಲ ಆ ಥರದ್ದೆಲ್ಲ, ಸ್ವಲ್ಪ ದೊಡ್ಡ ಸೈಜ್ದು ಬೇಕಾಗುತ್ತೆ. ಸೊ ಅದನ್ನು ನಾನು ಇಷ್ಟು ದಿನ ಒಂದು ಅಡ್ಯಾಪ್ಟ್ರು ಇರ್ತಿತ್ತು, ಅಡ್ಯಾಪ್ಟ್ರ್ ಹಾಕ್ಕೊಂಡು ನಾನು ಯೂಸ್ ಮಾಡ್ತಾಯಿದ್ದೆ. ಸೊ ಇವಾಗ ಹಾಕಿಸ್ಬಿಡೋಣ, ಸುಮ್ಮನೆ ಅಡ್ಯಾಪ್ಟ್ರಲ್ಲಿ ಎಷ್ಟು ದಿನ ಯೂಸ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಅಲ್ಲದೆ ರಾಲ್ಸನ್ ಜಿಗ್ಜಾಗ್ ಮಿಷಿನ್ಗಳಿಗೂ ನನಗೆ ಪಿನ್ ಪಾಯಿಂಟ್ ಇರಲಿಲ್ಲ. ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಒಂದೆರಡು ಪಾಯಿಂಟ್ಗಳನ್ನೇ ಹಾಕಿಸ್ಕೊಂಡೆ. ಪಾಪ ಅವರು ನೈಟು ತುಂಬ ಟೈಮ್ ಆಯಿತು, ವರ್ಕ್ ಮಾಡಿಕೊಟ್ಟು ಹೋದರು. ಹಾಗೆ ನಂದು ಪಾರ್ಲರ್ ಇರೋದ್ರಿಂದ ಅಲ್ಲಿಗೊಂದು ಎಕ್ಸ್ಟ್ರಾ ಪಿನ್ ಪಾಯಿಂಟ್ ಬೇಕಿತ್ತು, ಅಲ್ಲೂ ಹಾಕಿಸ್ಕೊಂಡೆ. ಕೆಲಸ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ ನೈಟ್ 10 ಆಗೋಗಿತ್ತು. ಮೊದಲು ನನಗೆ ಇವೆರಡೇ ಪ್ಲಗ್ ಪಾಯಿಂಟ್ ಇದ್ದಿದ್ದು. ಇವಾಗ ಜಾಕ್ ಮಿಷಿನ್ಗೆಲ್ಲ ದೊಪ್ಪದು ಬೇಕಾಗುತ್ತದು, ಅದನ್ನು ಇವಾಗ ಹಾಕಿಸ್ಕೊಂಡ್ವಿ. ಸೊ ಇವಾಗ ನೆಕ್ಸ್ಟ್ ರಾಲ್ಸನ್ ಮಿಷಿನ್ಗೆ ಪ್ಲಗ್ ಪಾಯಿಂಟ್ ಬೇಕಾಗಿರೋದಕ್ಕೆ ನೋಡಿ, ಇಲ್ಲಿ ಇದನ್ನು ಹಾಕಿಸ್ಕೊಂಡು ಇಲ್ಲಿ ನಾನು ಮಿಷಿನ್ನ ಇಟ್ಕೊಂಡಿದ್ದೀನಿ. ರಾಲ್ಸನ್ ಇದು ಬಂದು ಜಿಗ್ಜಾಗ್ ಮಿಷಿನ್, ನಂದು ಜಿಗ್ಜಾಗ್ ಮಿಷಿನ್. ಈ 3 ಮಿಷಿನ್ ಇವಾಗ ನನ್ನ ಹತ್ರ ಇರೋದು. ರಾಲ್ಸನ್ ಮಿಷಿನ್, ಜಿಗ್ಜಾಗ್ ಮಿಷಿನ್ ಮತ್ತು ಸಿಂಗಲ್ ನೀಡಲ್. ಹಾಗೆ ನಿಮಗೆ ಬೇಸಿಕ್, ಇವಾಗ ಎಂಬ್ರಾಯ್ಡ್ರಿ ಮಾಡ್ತೀನಿ ಅನ್ನೋರಿಗೆ ಬೇಸಿಕ್ ಐಟಮ್ಸ್ ಏನೇನು ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಂ ಫ್ರೆಂಡ್ಸ್, ಮೊದಲಿಗೆ ನಿಮಗೆ ನೋಡಿ, ಇದು ಯೆಲ್ಲೋ ಕಲರಿದೆ ಮಾರ್ಕ್ ಶೀಟರ್. ಇದು ಅಂದರೆ ನಾವು ಎಂಬ್ರಾಯ್ಡ್ರಿ ಮಾಡುವಾಗ ಕ್ಲಾತ್ನ ಮಾರ್ಕ್ ಮಾಡಿಕೊಂಡ್ರೆ ಈ ಸೈಡನ್ನು, ಇವಾಗ ಒಂದು ಸೈಡ್ ಮಾರ್ಕ್ ಮಾಡಿರ್ತೀವಿ, ಈ ಸೈಡು ಕೂಡ ಈ ಶೀಟ್ನ ನಾವು ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಮಗೆ ಹಾಗೆ ಮಾರ್ಕ್ ಬರುತ್ತೆ. ಇದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹೇಗೆ ಮಾರ್ಕ್ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಇದೆಲ್ಲ ಲೈಟ್ ಕಲರ್ಸ್ ಇದ್ದರೆ ಅದಕ್ಕೆ ಬ್ಲೂ ಕಲರ್ ಯೂಸ್ ಮಾಡ್ಬೋದು, ಇಲ್ಲ ಡಾರ್ಕ್ ಕಲರ್ಸ್ ಕ್ಲಾತ್ ಇದ್ದರೆ ಅದಕ್ಕೆ ಇದನ್ನು ಯೂಸ್ ಮಾಡ್ಬೋದು. ಇದಾದಮೇಲೆ ಜರಿ ಥ್ರೆಡ್ಗಳು ಬೇಕು. ಜರಿ ಥ್ರೆಡ್ಗಳು ನಾನು ಈಗ ತಕ್ಷಣಕ್ಕೆ ಇಷ್ಟು ತರಿಸ್ಕೊಂಡಿದ್ದೀನಿ. ಇದು ತುಂಬ ಡಾರ್ಕ್ ಜರಿ ಇದೆ, ಇದು ಮೀಡಿಯಮ್ ಗೋಲ್ಡ್ ಜರಿ, ಮತ್ತು ಇದು ಸಿಲ್ವರು ಮತ್ತು ಕಾಪರ್. ಇವಾಗ ಬರೋದ್ರಲ್ಲೆಲ್ಲ ಸಿಲ್ವರ್ ಬಾರ್ಡರ್ಸು, ಕಾಪರ್ ಬಾರ್ಡರ್ಸೇ ಜಾಸ್ತಿ ಇರೋದ್ರಿಂದ ನಾವು ಸಿಲ್ವರ್ ಮತ್ತು ಕಾಪರ್ನ ಜೊತೆಯಲ್ಲಿ ಇಟ್ಕೊಂಡೇ ಇರಬೇಕು. ಇದಾದಮೇಲೆ ನೆಕ್ಸ್ಟು ನಿಮಗೆ ಏನು ಬೇಕಾಗುತ್ತೆ ಅಂದರೆ ಗೊತ್ತಲ್ವಾ, ಇದೆಲ್ಲ ಸಿಲ್ಕ್ ಥ್ರೆಡ್ಗಳು. ಸಿಲ್ಕ್ ಥ್ರೆಡ್ಗಳು ಯಾವುದು ಬೆಸ್ಟ್ ಅಂತ ಹೇಳಿದ್ರೆ ಬುಲೆಟ್ ಅಂತ ಬರುತ್ತೆ, ಬುಲೆಟ್ ಕಂಪ್ನಿದು. 25 ರುಪೀಸ್ ಏನೋ ಆಗುತ್ತೆ ಅದು ಒಂದು ಸಿಲ್ಕ್ ಥ್ರೆಡ್ಡು. ಅಂದರೆ ನೀವು ಹೋಲ್ಸೇಲಲ್ಲಿ ತೊಗೋತೀನಿ ಅನ್ನೋದಿದ್ದರೆ ಬೇಕಾದರೆ ಅದು ಕಡಿಮೆಗೂ ಹಾಕ್ಕೊಡ್ತಾರೆ. ಸಿಲ್ಕ್ ಥ್ರೆಡ್ಗಳು ಬೇಕು. ನೆಕ್ಸ್ಟು ನಿಮಗೆ ಮಾರ್ಕರ್ ಬೇಕಾಗುತ್ತೆ. ಮಾರ್ಕರ್ ಅಂದರೆ ಇದು ಫುಲ್ ಬಾಕ್ಸ್ ತೊಗೊಂಡಿದೆ, ಖಾಲಿಯಾಗಿದೆ. ಇದರಲ್ಲೇ ಮಾರ್ಕ್ ಹಾಕ್ಕೊಳ್ಳಿ ಫ್ರೆಂಡ್ಸ್, ನೀವು ಪೆನ್ಗಿನಲ್ಲೆಲ್ಲ ಹಾಕೋಕ್ಕೆ ಹೋಗಬೇಡಿ, ಅದರಲ್ಲಿ ಮಾರ್ಕ್ ಉಳಿದ್ಬಿಟ್ರೆ ಹೋಗಲ್ಲ. ಇದರಲ್ಲಾದರೆ ಮಾರ್ಕಿಂಗ್ ಹೋಗುತ್ತೆ. ಇದಲ್ಲದೆ ನಾವು ಫ್ಲವರ್ಸ್ ಎಲ್ಲ ಬಿಟ್ಕೋತೀವಿ ಅಂದಾಗ ಈ ಥರ ವೈಟ್ ಪೆನ್ಸಿಲ್ ಬೇಕಾಗುತ್ತೆ. ಈ ಸಣ್ಣ ಸಣ್ಣ ಫ್ಲವರ್ಸು, ಲೀವ್ಸ್ ಎಲ್ಲ ಬಿಟ್ಕೊಂಡ್ರೆ ಈ ಥರದ್ದು ಒಂದು ವೈಟ್ ಪೆನ್ಸಿಲ್ ಬೇಕಾಗುತ್ತೆ, ಅಪ್ಸರಾ ಕಂಪ್ನಿದು. ಇದು ಬಿಟ್ಟರೆ ಇದು ಬಂದು ಬಾವಿನ್ಗೆ ಹಾಕ್ಕೊಳ್ಳೋ ದಾರ, ಇದು ವೈಟ್ ಕಲರ್ದು ಎಂಬ್ರಾಯ್ಡ್ರಿಗೆ. ಇದು ಚೆನ್ನಾಗಿದೆ, ಕಾಟನ್ ಥ್ರೆಡ್ಡು. ಕೇಳ್ಬಿಟ್ಟು ತೊಗೊಳ್ಳಿ ಫ್ರೆಂಡ್, ಗಟ್ಟಿ ಥ್ರೆಡ್ ತೊಗೋಬೇಡಿ. ಇದು ನೋಡಿ, ನಿಮ್ಮ ಎದುರುಗಡೆನೆ ಹೊಸದು ಓಪನ್ ಮಾಡ್ತಾ ಇದ್ದೀನಿ ನಾನು. ಈ ಥರ ಸಾಫ್ಟಾಗಿ ಥ್ರೆಡ್ಡು ಹೀಗೆ ಬರುತ್ತೆ ನೋಡಿ. ಹೀಗಂದ ತಕ್ಷಣವೇ ಬೇಗ ಹೀಗೆ ಕಟ್ ಆಗುತ್ತೆ. ನೋಡಿ ಹೀಗೆ ಈ ಥರದ ಥ್ರೆಡ್ ತೊಗೊಳ್ಳಿ. ಏಕೆಂದರೆ ಕೆಲವರು ತುಂಬ ಗಟ್ಟಿ ಥ್ರೆಡ್ ಕೊಟ್ಬಿಡ್ತಾರೆ, ಆ ಥರ ತೊಗೊಬೇಡಿ. ಕಾಟನ್ದು ಕೊಡಿ ಅಂತ ಹೇಳಿಬಿಟ್ಟು ಈ ಥರ ಸಾಫ್ಟ್ ಇರೋ ಥ್ರೆಡ್ ತೊಗೊಳ್ಳಿ. ಇದಾದಮೇಲೆ ನಮಗೇನು ಬೇಕಾಗುತ್ತೆ, ಈ ಥರದ್ದು ಬಾಲ್ ಚೈನು, ಕಾಪರ್ ಬಾಲ್ ಚೈನ್ಸಲ್ಲೂ ಕೂಡ ನಾನು 3 ಕಲರ್ ತೊಗೊಂಡಿದ್ದೀನಿ, ಗೋಲ್ಡು, ಕಾಪರ್ ಮತ್ತು ಸಿಲ್ವರ್. ಇವಾಗ ಜರಿ ಥ್ರೆಡಲ್ಲಿ ಹೇಳಿದಾಗೇ ಈಗ ಸಿಲ್ವರ್ ಜರಿ ಆ ಥರದ್ದೆಲ್ಲ ಬಂದಾಗ ನಾವು
ನೋಡಿ ಸಿಲ್ವರ್ ಕಲರ್ ಹಾಕೋಬೋದು, ಕಾಪರ್ ಜರಿ ಬಂದಾಗ ಕಾಪರ್ ಹಾಕೋಬೋದು, ಮತ್ತು ಗೋಲ್ಡ್ ಜರಿ ಇದ್ದರೆ ಗೋಲ್ಡ್ ಹಾಕೋಬೋದು. ಅದ್ರ ಜೊತೆಗೆ ಇದು ಸ್ಟೋನ್ ಚೈನ್ ಬೇಕಾಗುತ್ತೆ. ನಾನಿದು ಫುಲ್ಲು ರೋಲೇ ತಂದುಬಿಟ್ಟಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ಅಂದರೆ ಬೇರೆ ಸ್ಟೋರು ಅದರಲ್ಲಿ ತೊಗೊಳಕ್ಕೆ ಹೋದರೆ ಮೀಟ್ರ್ 10 ರೂಪಾಯಿ ಏನೋ ಹೇಳ್ತಾರೆ. ಇದು 100 ಮೀಟರ್ಸ್ ಏನೋ ಇದೆ, ಜಸ್ಟ್ 300 ರುಪೀಸ್ ಏನೋ ಬೀಳುತ್ತೆ ಇದು. ಇದು ಬಂದು ಸ್ಟೋನ್ ಚೈನು, ಇದು ಕೂಡ 100 ಮೀಟರ್ಸ್ ಇದೆ. ಇದೂ ನಿಮಗೆ 600 ಸಮಥಿಂಗ್ ಏನೋ ಅಂದ್ಕೊತೀನಿ, ಅಷ್ಟರಲ್ಲಿ ಸಿಕ್ಕಿದೆ. ಇದು ಬೇಕಾಗುತ್ತೆ. ಇದಿಷ್ಟು ಆದಮೇಲೆ ನೋಡಿ, ಇದು ಮೇನ್ ಇಂಪಾರ್ಟೆಂಟ್ ಮಾರ್ಕಿಂಗಿಗೆ. ಇವಾಗ ಒಂದು ಸೈಡ್ ಮಾರ್ಕ್ ಮಾಡಿರ್ತೀರ, ಇನ್ನೊಂದು ಸೈಡ್ಗೆ ಅದನ್ನು ನಾವು ಹೇಳಿದ್ನಲ್ಲ ಈ ಥರ ಶೀಟ್ ಅಂತ ಹೇಳಿಬಿಟ್ಟು, ಇಲ್ಲಿ ನೋಡಿ ಈ ಕಾರ್ಬನ್ ಶೀಟ್ನ ಈಗ ಕೆಳಗಿಟ್ಬಿಟ್ಟು ಮೇಲ್ಗಡೆ ಇದರಲ್ಲಿ ಮಾರ್ಕ್ ಮಾಡೋದ್ರಿಂದ ಇದ್ರ ಮಾರ್ಕು ಅದಕ್ಕೆ ಬಟ್ಟೆಗೆ ಉಳಿಯುತ್ತೆ. ಸೊ ಇದು ಒಂದು ಕಂಪಲ್ಸರಿ ಬೇಕೇ ಬೇಕು. ನೆಕ್ಸ್ಟು ನಿಮಗೆ ಕ್ಯಾನ್ವಸ್ ಕ್ಲಾತ್ ಬಂದು ನೋಡಿ ಈ ಥರ, ಇದು ಜಾಸ್ತಿನೇ ತೊಗೊಬಿಟ್ಟಿದ್ದೀನಿ ನಾನು. ಇದರಲ್ಲೂ 2 ಥರ ಬರುತ್ತೆ ಫ್ರೆಂಡ್ಸ್. ಅಂದರೆ ನಾವು ಬಟ್ಟೆಗಳಿಗೆಲ್ಲ ಹಾಕಿ ಐರನ್ ಮಾಡ್ತೀವಲ್ಲ, ಅದು ಒಂಥರ ಬರುತ್ತೆ, ಮತ್ತು ಇದು ಒಂಥರ. ಇಲ್ಲಿ ನೋಡಿ ಈ ಥರ ಸ್ವಲ್ಪ ಸಾಫ್ಟಾಗಿ ಕಟ್ ಆಗೋವಂಥದ್ದು ಈ ಥರದ್ದೇ ತೊಗೊಳ್ಳಿ. ಆವಾಗ ಇಲ್ಲಿ ನೋಡಿ ಈ ಥರ ಕೀಳ್ಬೋದು. ನಾವು ಬಟ್ಟೆಗೆ ಹಾಕೋದು ತೊಗೊಂಡ್ರೆ ಈ ಥರ ನಾವು ಬೇಗ ಹೀಗೆ ಕೀಳೋಕ್ಕೆ ಆಗಲ್ಲ. ಅದು ಐರನಿಂಗ್ ಮಾಡ್ಬೋದು, ಒಂದು ಕಡೆ ಅಂಟಂಟು ಥರ ಇರುತ್ತೆ. ಇದು ನೋಡಿ, ಇದನ್ನು ಆರಾಮ್ಸೆ ನಾವು ಈ ಥರ ಬ್ರೇಕ್ ಮಾಡ್ಬೋದು. ಈ ಥರದ್ದು ತೊಗೊಳ್ಳಿ. ಇದೆಲ್ಲ ಆದಮೇಲೆ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ಸ್ ಇನ್ನೇನು ಬೇಕಪ್ಪ ಅಂದರೆ ನೋಡಿ, ಮೇನ್ ರಿಂಗ್ಸ್ಗಳು ಬೇಕು. ಇವಾಗ ನನ್ನ ಹತ್ರ ಇದು 3 ರಿಂಗ್ಸ್ ಇದೆ. ಇದು ಬಂದು 18 ಇಂಚಸ್ ಫ್ರೆಂಡ್ಸ್. 18 ಇಂಚಸ್ ಅಂತ ಹೇಗೆ ಅದನ್ನು ಕಂಡುಹಿಡಿಯೋದು, 16 ಇಂಚಸ್ ಅಂತ ಹೇಗೆ ಕಂಡುಹಿಡಿಯೋದು ಅಂದರೆ ನೋಡಿ, ಒಂದೇ ಒಂದು ನಿಮಿಷ ಇದನ್ನು ಹೀಗೆ ಇಟ್ಕೊಬಿಡ್ತೀನಿ, ಕಾಣಿಸ್ತಾ ಇಲ್ಲ ನೋಡಿ. ಇಲ್ಲಿಂದ ನೀವು ಟೇಪ್ನ ಹೀಗೆ ಇಟ್ಕೊಂಡಾಗ ನೋಡಿ, ಇಲ್ಲಿ ಒಳಗಡೆಯಿಂದ ಇಟ್ಕೊಂಡು ಹೀಗಂದಾಗ 17.5 ಬರ್ತಿದೆ, ಅಂದರೆ 18 ಇಂಚಸ್ ಫ್ರೇಮ್ ಅಂತ. ಇದೇನು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಮಿಷಿನ್ ಇದನ್ನೆಲ್ಲ ಹ್ಯಾಂಡ್ ವರ್ಕ್ ಮಾಡ್ತಾರೆ ನೋಡಿ, ಅಂಥವ್ರು ಹಾಕ್ಕೊಳ್ಳೋಕ್ಕೆ. ನಾನು ಸ್ಟಾರ್ಟಿಂಗ್ ತೊಗೊಳ್ಳುವಾಗ ತೊಗೊಂಬಿಟ್ಟೆ ಫುಲ್ ಹಾಕ್ಬೋದು ಅನ್ನೋ ಥರ, ಬಟ್ ಇದೇನು ತುಂಬ ಅವಶ್ಯಕತೆ ಇಲ್ಲ. ಇದು ಬಿಟ್ಟರೆ ನಮಗೆ ಇಲ್ಲಿ ನೋಡಿ, ಇದು ಬಂದು ನಮಗೆ ನೋಡಿ 14 ಇಂಚಸ್ ಫ್ರೇಮ್. ಇದು 14 ಇಂಚ್ ಬರುತ್ತೆ. ಇದಾದರೆ ಸಾಕು ನಮಗೆ. ಬ್ಯಾಕ್ ಸೈಡ್ ಫುಲ್ ಎಂಬ್ರಾಯ್ಡ್ರಿ ಮಾಡಿಬಿಡ್ಬೋದು, ಒಂದೇ ಸಲ ಫುಲ್ ಎಂಬ್ರಾಯ್ಡ್ರಿ ಮಾಡ್ಬೋದು. 14 ಇಂಚಸ್ಸು ಇದೇ ನನಗೆ ಜಾಸ್ತಿ ಯೂಸ್ ಆಗೋದು. ನಾನು ಇದರಲ್ಲೇ ಬ್ಯಾಕು ಫ್ರಂಟು ಪ್ಲಸ್ ಹ್ಯಾಂಡ್ಸ್ ಕೂಡ ನಾನು ಇದರಲ್ಲೇ ಮಾಡಿಬಿಡ್ತೀನಿ. ಇದು ಬಿಟ್ಟರೆ ಈ ಫ್ರೇಮ್ ಬಂದು ನೋಡಿ 12 ಇಂಚಸ್. ಇದರಲ್ಲೂ ಕೂಡ ಬ್ಯಾಕ್ ಮಾಡ್ಬೋದು, ಅಂದರೆ ಡೀಪ್ ಕಡಿಮೆ ಇದ್ದವ್ರಿಗೆ ಈ 12 ಇಂಚಸ್ಸಲ್ಲೂ ಕೂಡ ಮಾಡ್ಬೋದು. ಬಟ್ ಡೀಪ್ ಜಾಸ್ತಿ ಕೇಳೋರಿಗೆ ನಾವು 14 ಇಂಚಸ್ಸಲ್ಲೇ ಮಾಡಬೇಕಾಗತ್ತೆ. ಇದರಲ್ಲಿ ಫ್ರಂಟು ಮತ್ತು ಸ್ಲೀವ್ ಎಲ್ಲ ಚಿಕ್ಕ ಬರುತ್ತೆ ನೋಡಿ, ಆಮೇಲೆ ಸಣ್ಣ ಬುಟ್ಟ ಎಲ್ಲ ಬರುತ್ತಲ್ಲ, ಅದು ಮಾಡ್ಬೋದು. ನನ್ನ ಹತ್ರ ಇನ್ನೊಂದು 8 ಇಂಚಸ್ದು ಇತ್ತು, ಬಟ್ ಅದು ಬ್ರೇಕ್ ಆಗಿಬಿಟ್ಟಿದೆ. ಇವಾಗ ನೆಕ್ಸ್ಟು ನಾನು ಅದನ್ನು ಹೊಸದಾಗಿ ತೊಗೋಬೇಕು. ನೋಡಿದ್ರಲ್ಲ, ಇಷ್ಟೆಲ್ಲ ಬೇಸಿಕ್ ಐಟಮ್ಸು. ಇದ್ರ ಜೊತೆಗೆ ಒಂದು ಟ್ರಿಮ್ಮರ್ ಇಟ್ಕೊಂಡಿರಿ, ಎಮರ್ಜೆನ್ಸಿ ಬೇಕಾಗುತ್ತೆ. ಇವಾಗ ಮಿಷಿನ್ ಎಂಬ್ರಾಯ್ಡ್ರಿ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇಷ್ಟು ಬೇಸಿಕ್ ಥಿಂಗ್ಸು. ಬಟ್ ಇದನ್ನೆಲ್ಲ ಫ್ರೆಂಡ್ಸ್ ನೀವು ಇವಾಗ ತಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇದೆಲ್ಲ ರೋಲೆಲ್ಲ ಇಷ್ಟು ದೊಡ್ಡದು ತೊಗೊಳೋದಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಮೀಟ್ರು ಬೇಕೋ ಆ ಥರದ್ದು ಅಂಗಡಿಗಳಲ್ಲಿ ಸಿಗುತ್ತಲ್ಲ, ಅಷ್ಟೇ ಕಡಿಮೆಗೆ ತೊಗೊಳ್ಳಿ. ದೊಡ್ಡದೆಲ್ಲ ತೊಗೊಳಕ್ಕೆ ಈಗಲೇ ಬಂಡವಾಳ ಹಾಕೋಕ್ಕೆ ಹೋಗಬೇಡಿ, ಎಲ್ಲ ಕಾಸ್ಟ್ಲಿ ಆಗುತ್ತೆ. ನೀವೆಲ್ಲ ಪ್ರಾಕ್ಟೀಸ್ ಮಾಡಿ, ಓಕೆ ನಾನು ಚೆನ್ನಾಗಿ ಹಾಕ್ತಾ ಇದ್ದೀನಿ, ಕಸ್ಟಮರ್ಸ್ ಬರ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ನೀವು ಇದಕ್ಕೆ ಬಂಡವಾಳ ಹಾಕಿ, ಅಲ್ಲಿವರೆಗೂ ಸಿಂಪಲ್ಲಾಗಿ ತೊಗೊಳ್ಳಿ. ಇದಾದಮೇಲೆ ನೋಡಿ, ಇದಕ್ಕೆ ಈ ಫ್ರೇಮ್ಗೆ ನಾನು ಬ್ಲ್ಯಾಕ್ ಕಲರ್ ಗಮ್ ಟೇಪ್ನ ಸುತ್ತಿದ್ದೀನಿ, ಏನಂದರೆ ಕ್ಲಾತು ಬ್ರೇಕ್ ಆಗಬಾರ್ದು ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಬೇಸಿಕ್ ಇವಾಗ ಎಂಬ್ರಾಯ್ಡ್ರಿ ಮಾಡ್ತೀನಿ ಅಂದರೆ ಇಷ್ಟು ಐಟಮ್ಸ್ ಬೇಕಾಗುತ್ತೆ. ಇದೆಲ್ಲ ಇಟ್ಕೊಂಡು ನಾವು ಆರಾಮ್ಸೆ ಎಂಬ್ರಾಯ್ಡ್ರಿ ಮಾಡ್ಬೋದು.
ತುಂಬ ಕಷ್ಟ ಏನಿಲ್ಲ ಫ್ರೆಂಡ್ಸ್. ಕೆಲವರು ಹೆಣ್ಮಕ್ಳುಗಳು ಮನೇಲಿ ಕುತ್ಕೊಂಡು ಇದೆಲ್ಲ ನಾವು ಮಾಡೋಕ್ಕಾಗುತ್ತಾ, ಇಲ್ಲ ಹಿಂದಿ ಹುಡುಗರುಗಳು ಅವರೇ ಮಾಡ್ತಾರೆ. ತುಂಬ ಎಲ್ಲರ ಮೈಂಡಲ್ಲೂ ಆ ಥರ ಇದೆ. ಹೇಳ್ಬೇಕು ಅಂದರೆ ನನ್ನ ಮೈಂಡಲ್ಲಿ ಕೂಡ ಈ ವರ್ಕೆಲ್ಲ ನಮ್ಮ ಕೈನಲ್ಲಿ ಮಾಡೋಕ್ಕಾಗುತ್ತಾ ಅಂತಲೇ ಅಂದ್ಕೊಂಡಿದ್ದೆ ನಾನು ಕೂಡ. ಇದೆಲ್ಲ ನಾವು ಹೆಣ್ಮಕ್ಳು ಮಾಡೋಕ್ಕಾಗುತ್ತಾ, ಆ ಥರ ಫ್ರೇಮ್ ಎಲ್ಲ ಇದು ಮಾಡಿ ವರ್ಕ್ ಮಾಡೋಕ್ಕಾಗುತ್ತಾ ಅಂತ. ಬಟ್ ಆರಾಮ್ಸೆ ಮಾಡ್ಬೋದು. ನಾನು ಅದನ್ನು ಪ್ರಾಕ್ಟೀಸ್ ಅಂತ ಮಾಡಿದಾಗಲೇ ನನಗೆ ಖುಷಿ ಆಯಿತು. ಓ, ಇಷ್ಟು ಚೆನ್ನಾಗಿ ಬರ್ತಾಯಿದೆ ವರ್ಕು, ಮಾಡ್ಬೋದಲ್ವ ಅಂತ. ಅದರಿಂದನೇ ಗಟ್ಟಿ ಮನ್ಸು ಮಾಡಿ ನಾನು ಮಿಷಿನ್ಗೆ ಬಂಡವಾಳ ಹಾಕಿ ರಾಲ್ಸನ್ ಮಿಷಿನ್ ತೊಗೊಂಡೆ. ಏನಕ್ಕೋಸ್ಕರ ಅಂದರೆ ಇವಾಗ ಕಸ್ಟಮರ್ ಬ್ಲೌಸೆಲ್ಲ ಈಸ್ಕೊಂಡು ಮಾಡ್ತೀನಿ ಅಂತಂದರೆ ಅದು ಫಿನಿಶಿಂಗ್ ನಾವು ಚೆನ್ನಾಗಿ ಕೊಡಲೇಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಫಿನಿಶಿಂಗೋಸ್ಕರ ನಾನು ರಾಲ್ಸನ್ ಮಿಷಿನ್ ತೊಗೊಂಡೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊತೀನಿ. ಇವಾಗ ಹೊಸದಾಗಿ ಎಂಬ್ರಾಯ್ಡ್ರಿ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದವರು ಬನ್ನಿ, ನನ್ನ ಜೊತೆಗೇ ಎಂಬ್ರಾಯ್ಡ್ರಿ ಕಲ್ತ್ಕೊಳ್ಳಿ. ಅದಕ್ಕೆ ಏನೇನು ಟಿಪ್ಸ್ ಬೇಕು ನಾನು ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಎಂಬ್ರಾಯ್ಡ್ರಿ ಕಲಿತೀನಿ ಅನ್ನೋರಿಗೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ.